ನಮಸ್ಕಾರ ಸಾವ್ಕಾರೆ. ನಾನು ಕಣ್ಣು ಆಪ್ರೇಷನ್ಗೆ ಬಂದಿದ್ದೀನಿ ನಿಮ್ಮ ಆಸ್ಪತ್ರೆಗೆ. ನನಗೆ ಬಲಗಡೆ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ. ನಾವು ಇನ್ನೂ ಸಾರಿ ಬರಬೇಕು ಎಡಗಡೆ ಕಣ್ಣು ಮಾಡಿಸ್ಕೊಳ್ಳೋಕ್ಕೋಸ್ಕರ. ಇವರು ನಮ್ಮ ಬನ್ನೂರವ್ರು ಕಾಳಪ್ಪವರು ನಮ್ಗೆ ತುಂಬ ಸಹಾಯಕಾರ ಮಾಡಿಕೊಟ್ರು. ನಮ್ಗೆ ಊಟ ತಿಂಡಿಗೆ ಹೋಗೋಕ್ಕೆ ಬರೋಕ್ಕೆ ನಮಗೆಲ್ಲ ಅಷ್ಟೊಂದು ಚೆನ್ನಾಗಿ ಸೌಕರ್ಯ ಮಾಡಿ ಕಳಿಸಿದ್ರು. ನಮ್ಗೆ ಒಳ್ಳೇದು ಮಾಡಿಕೊಡಿ ನೀವು ನಿಮ್ಮಿಂದ. ಆಯಿತು ತಾಯಿ, ಅಳಬೇಡಿ. ಇವಾಗ ಸತ್ಯದಿಂದ ಮಾಡಿಕೊಡಿ. ಇರಲಿ ಇದು ಕಣ್ಣು ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ತಾಯಿ? ಚೆನ್ನಾಗಿ ಕಾಣ್ತದೆ. ಹೌದಾ ತಾಯಿ? ಈ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇನ್ನೊಂದು ಮಾಡಿಸ್ಬೇಕಲ್ವ ತಾಯಿ ನೀವು? ಮಾಡಿಸ್ಬೇಕು ಸೌಕರ್ಯ. ಆಯಿತು ತಾಯಿ, ನಾನು ಮಾಡಿಸ್ಕೊಡ್ತೀನಿ. ಏನು ಇದು ಮಾಡ್ಕೋಬೇಡಿ, ನೀವು ಆರಾಮಾಗಿರಿ. ಇದು ಚೆನ್ನಾಗಾಗುತ್ತೆ ನಿಮಗೆ. ಈ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆಯ್ತಮ್ಮ, ಏನು ಯೋಚನೆ ಮಾಡಬೇಡಿ. ನಿಮಗೆ ಯಾರಿದ್ದಾರೆ ಅಮ್ಮ? ನಿಮಗೆ ನಮಗೆ ಮನೆಯಲ್ಲಿ ನಾನು ಒಬ್ಬಳೇ ಇರೋದು. ಹೌದಾ? ಭಾರಿ ನಿಮಗೆ ಇನ್ನು ಯಾರೂ ಇಲ್ಲ? ಆಯಿತು, ಅದೇನು ಯೋಚನೆ ಮಾಡಬೇಡಿ. ನಾನಿದ್ದೀನಿ ನಿಮ್ಮ ಮಗನ ಥರ. ಏನು ಯೋಚನೆ ಮಾಡಬೇಡಿ ಅಮ್ಮ, ಒಳ್ಳೇದು ಮಾಡಿಕೊಡ್ತೀನಿ ಅಮ್ಮ. ನೀವೇನು ಯೋಚನೆ ಮಾಡಿ. ಅಲ್ಲೇನಾದ್ರು ದುಡ್ಡು ಗಿಟ್ಟು ತಗೊಂಡ್ರೇನಮ್ಮ ನಿಮ್ಮ ಹತ್ರ? ಹೌದಾ? ಇಲ್ಲಿಂದ ಕರ್ಕೊಂಡು ಹೋಗಿ ಕರ್ಕೊಬಂದು ಬಿಡೋವರೆಗೆ ಏನು ನಿಮ್ಮ ಹತ್ರ ಏನು ದುಡ್ಡು ತಗೊಳ್ಳಿಲ್ಲ? ಸಹಕಾರದಿಂದ ನಿಮ್ಮಂಗೆ ನಮ್ಮ ತಂದೆ ತಾಯಿ ಸಂಬಂಧವಾಗಿ ನಮಗೆಲ್ಲ ನೋಡ್ಕೊಂಡ್ರಮ್ಮ? ಸರಿ ಅಮ್ಮ, ಸರಿ, ಒಳ್ಳೇದಾಗಲಿ. ದಯವಿಟ್ಟು ನನಗೆ ಇದೊಂದು ಒಳ್ಳೇದು ಮಾಡಿಕೊಡಿ. ಆಯ್ತಮ್ಮ, ಮಾಡಿಸ್ಕೊಡ್ತೀನಿ. ಆಯ್ತಮ್ಮ, ಮಾಡಿಸ್ಕೊಡ್ತೀನಿ. ಏನು ಯೋಚನೆ ಮಾಡಬೇಡಿ ಅಮ್ಮ, ನೀವು ಆರಾಮಾಗಿರಿ ಅಮ್ಮ. ನಾನು ಅದು 13ನೇ ತಾರೀಕಿದೆ ಅಮ್ಮ, ಮುಂದಿನ ತಿಂಗಳು. ಅವಾಗ 2ನೇ ಶನಿವಾರ ನೀವು ಬನ್ನಿ, ಇಲ್ಲಿ ನಾನೇ ಕರ್ಕೊಂಡು ಹೋಗಿ ಅಲ್ಲಿ ನಿಮಗೆಲ್ಲ ರೆಡಿ ಮಾಡಿಸ್ತೀನಿ ಅಮ್ಮ. ಏನು ಯೋಚನೆ ಮಾಡಬೇಡಿ. ಸರಿನಮ್ಮ? ಆಯ್ತಮ್ಮ, ನಮಸ್ಕಾರ.